ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮೆ 1ನೇ ಅಧ್ಯಾಯ 6ನೇ ಪದ್ಯ. ತಾಳೆ ತೆಂಗು ಕಪಿತ್ಥ ಪನಸರು ಟಾಳ ನೆಲ್ಲಿ ಖಜೂರ ನಿಂಬಿತ ಮಾಲ ಮಾದಳ ಜಂಬು ಜಂಭೀರದ ಫಲಾವಳಿಯು ತೋಳು ತಿಹ ಚೂತಕವು ಕ್ರಮುಖ ರಸದಾಳಗಳು ನಭ ಕಡರೆ ಎಡಬಲ ಬಾಳ ದೋಪುಗಳಿಂದಲೆಸೆದಿತ್ತು ರಜತಾದ್ರಿ. ಈ ರಜತಾದ್ರಿ ಆ ಕೈಲಾಸ ಪರ್ವತ, ಬೆಳ್ಳಿಯ ಪರ್ವತವನ್ನು ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಂತೆಂಥ ಗಿಡಗಳಿದ್ದಾವೆ, ತೆಂಗು, ಬೇಲ ಮತ್ತು ಹಲಸು, ಅನೇಕವಾದಂಥ ಖರ್ಜೂರ, ಬಾಳೆಹಣ್ಣು ಮತ್ತು ಮಾವು, ಈ ಅನೇಕ ರೀತಿಯ ಕಬ್ಬು, ಈ ಅನೇಕ ರೀತಿಯ ಅಲ್ಲಿ ವೃಕ್ಷಗಳಿದ್ದಾವೆ, ಗಿಡಗಳಿದ್ದಾವೆ, ಮರಗಳಿದ್ದಾವೆ. ಭಾಳ ತೋಪುಗಳಿಂದ ಅದು ಮೆರಿತಾ ಇದೆ ಅಂತ ಹೇಳ್ತಾ ಇದ್ರು. ಏನಿದರ ಅರ್ಥ? ಇದು ಹೇಳಿದ್ರ ಕತೆ ಅಷ್ಟೇ. ಇಲ್ಲಿ ಏನು ಇದರ ಸಾಂಕೇತ ರಹಸ್ಯ ಏನು ಅಂದರೆ, ನಮ್ಮ ಮೂಲವನ್ನು ಕಂಡುಕೊಳ್ಬೇಕಾದ್ರೆ, ನಮ್ಮ ಅಂತಃನಲ್ಲಿರ್ತಕ್ಕಂತಹ ಚೈತನ್ಯವನ್ನು, ಆ ಪರಮಾತ್ಮನ ನಾವು ಕಂಡುಕೊಳ್ಬೇಕಾದ್ರೆ ಅನೇಕ ಆವರಣಗಳಿರ್ತವೆ ಅಂತ ಅರ್ಥ. ಒಂದು ಬೆಕ್ಕಿ, ಇಲಿ, ಸಾರಂಗ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದರು. ಈ ಪದ್ಯದಲ್ಲಿ ಗಿಡಗಳು ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಇನ್ನು ಹೇಳ್ತಾ ಹೋಗ್ತಾರೆ ಏನೇನು ಪದರುಗಳಿದ್ದಾವೆ. ನಮ್ಮ ನಾವು ಮೂಲ ಸೇರಬೇಕಾದ್ರೆ ಆತ್ಮಕ್ಕೆ ಅವು ಅಡ್ಡಿಗಳಾಗ್ತವೆ. ಅಲ್ಲಿ ಸ್ಟ್ರಕ್ ಆಗಬಾರ್ದಷ್ಟೇ. ಹುಲಿ, ಅವು, ಚಿರತೆ ಅವೆಲ್ಲವೂ ಇದ್ದು ಹಿಂದೆ. ಈಗ ಗಿಡಗಳು ತೋರಿಸ್ತಾರೆ ಆ ಒಂದು ಪ್ರಶಾಂತ ಸ್ಥಿತಿ, ಅದೊಂದು ಸ್ಥಿತಿಯನ್ನು ದಾಟಿ ಮತ್ತೆ ಮೇಲಕ್ಕೆ ಬರಬೇಕಾಗತ್ತೆ. ಹೀಗೆ ಪ್ರತಿಯೊಂದು ಅದರಲ್ಲಿ ಇರ್ತಕ್ಕಂಥ ರಹಸ್ಯ, ಒಂದೊಂದು ಆವರಣವನ್ನು ನಾವು ದಾಟಿ ಮೇಲಕ್ಕೆ ಹೋಗ್ಬೇಕು. ಈ ಸ್ಥೂಲ ದೇಹಕ್ಕೆ ಆವರಣ ಹೇಗಿದೆ, ಈ ಸ್ಥೂಲ ದೇಹದಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು. ಮೂಲ 7 ಶರೀರಗಳಿದ್ದಾವೆ. ಒಂದೊಂದು ಶರೀರ ಒಂದೊಂದು ರೀತಿಯಲ್ಲಿ ಇದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನ್ನಮಯ ಕೋಶ, ಈಗ ಪಂಚಕೋಶಗಳಿದ್ದಾವೆ. ಈ ಒಂದೊಂದೊಂದು ದಾಟ್ತಾ ಹೋಗಿ ಒಳಗಿರ್ತಕ್ಕಂಥ ಆ ಜಗನ್ಮಾತೆಯನ್ನು, ಆ ಒಂದು ಆತ್ಮಸ್ಥಿತಿಯನ್ನು ಅನುಭವಿಸೋದೇ ಮೂಲ ಉದ್ದೇಶ. ಅದಕ್ಕೋಸ್ಕರ ಈ ಆವರಣಗಳನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಈ ವೈಚಿತ್ರವಾಗಿರ್ತಕ್ಕಂಥ ಆ ಗಿಡ ಮರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದು ಗಿಡ ಮರಕ್ಕೂ ಒಂದೊಂದು ಗಿಡಕ್ಕೂ ಒಂದೊಂದು ಗುಣ ಇದೆ. ಆ ಗುಣಗಳು ನಮ್ಮಲ್ಲಿದ್ದಾವೆ. ಅದನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಅದರ ರಹಸ್ಯ. ಈ ಎಲ್ಲವೂ ಕೂಡ ಒಂದೊಂದು ಆವರಣವನ್ನು ದಾಟಬೇಕು ಅನ್ನೋದು ಮೂಲ ಉದ್ದೇಶ. ಅದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥವೇ ಇವೆಲ್ಲವೂ ಕೂಡ ನಮ್ಮೊಳಗೂ ಇದ್ದಾವೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದು 6ನೇ ಪದ್ಯ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.